ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ಪುಣ್ಯಾತ್ಮರೇ, 4ನೇ ಅಧ್ಯಾಯದೊಳಗ ತಾಯಿ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕಿ ಇಲ್ಲೇನ ಮುಂದ ನಿರೂಪಣೆ ಕೊಡ್ತಾ ಇದ್ದಾರಂತ ಕೇಳಿದ್ರ ಪುಣ್ಯಾತ್ಮರೇ, ಯಾವ ಸೂರ ಇಲ್ಲೇ ಜನ್ಮ ಎತ್ತಿದ ಅಂತ ಕೇಳಿದ್ರ ಮಹಿಷಾಸುರ ಜನ್ಮ ಎತ್ತಿದ. ಆ ಮಹಿಷಾಸುರ ಜನ್ಮ ಎತ್ತಬೇಕಾದ್ರ ರಂಭಾಸುರ ಆ ಸ್ತ್ರೀಯನ್ನಿಗೆ ರಂಬಿಗೆ ಬೆನ್ನು ಹತ್ತಿದ. ಯಾವಾಗ ಬೆನ್ನು ಹತ್ತಿದ, ಆ ಬೆನ್ನು ಹತ್ತಿದ ಕೂಡ ಇನ್ನು ರಂಭಾಸುರ ನನ್ನ ಬಿಡುದಿಲ್ಲ ಅಂತೇಳಿ ಆಕೆ ಓಡುತ್ತಾ 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 ಮುಂದೆ ಹೋದ್ಲು. ಮುಂದೆ ಇವನ ಕೈ ಒಳಗ ಇನ್ನು ನಾನು ನನ್ನ ಶೀಲವನ್ನ ಹರಣೆ ಮಾಡ್ತಾನಂತೇಳಿ ಆಕೆ ಏನ್ ಮಾಡಿಳಂದ್ರ ಓಡುತ್ತಾ ನಡೆದ್ಲು. ಮುಂದೆ ನೋಡಿದ್ರೆ ಏನಾತಂದ್ರ ಸರೋವರದೊಳಗ ಬೆಂಕಿ ಉರಿಲಾರಂಭಿತ್ತು. ಬೆಂಕಿ ಉರಿಯಾಕತ್ತಿತ್ತಲ್ಲಿ. ಅವಾಗ ಯೋಚನೆ ಮಾಡ್ತಾಳ, ರಂಭಾಸುರ ಬೆನ್ನತ್ತೆ ಅನ್ನಂತಂದ್ರ ಇನ್ನ ನಾ ಜಿಗಿಲಿಲ್ಲ ಅಂದ್ರ, ಈ ಬೆಂಕಿ ಒಳಗೆ ಜಿಗಿಲಿಲ್ಲ ಅಂದ್ರ ನಾ ಹರಣ ಆಗ್ತೇನೆ ಅಂತೇಳಿ ಅಕ್ಕಿನ ಇವನ ಕೈ ಒಳಗ ಸಿಗುದು ಬೇಡ ಅಂತೇಳಿ ಆ ಬೆಂಕಿ ಒಳಗ ಜಿಗದ್ಲು. ಯಾವಾಗ ರಂಭಾಸುರ ಅದೇ ಬೆಂಕಿ ಒಳಗ ಜಿಗದ, ಆ ಬೆಂಕಿ ಒಳಗ ಜಿಗದು ಕ್ರೀಡೆಯನ್ನ ಮಾಡಿದ. ಆ ಸ್ತ್ರೀಯ ಹಿಂಬಾಲೆ ಕ್ರೀಡೆ ಯಾವಾಗ ಮಾಡಿದ, ಆ ಕ್ರೀಡೆ ಮಾಡಿದರ ಉತ್ತರದಿಂದ ಯಾರು ಉತ್ಪತ್ತಿ ಆದ್ರ ಅಂತ ಕೇಳಿದ್ರ ಮಹಿಷಾಸುರ ಉತ್ಪತ್ತಿ ಆದ. ಯಾವಾಗ ಮಹಿಷಾಸುರ ಉತ್ಪತ್ತಿ ಆದ, ಮಹಿಷಾಸುರ ಉತ್ಪತ್ತಿಯಾಗಿ ಈ ಭೂಮಿಗೆ ಇಳಿದು ಏನ್ ಮಾಡಿದ್ದಾರೆ ಅಂತಂದ್ರ ಇಂದ್ರದ ಲೋಕಕ್ಕೆ ಹೋದ. ಇಂದ್ರ ಕಡೆ ಎಲ್ಲಾ ಸೈನ್ಯವನ್ನ ಬೆಳೆಸಿಕೊಂಡ ದೈತ್ಯರನ್ನ. ಮುಂದೆ ಚಿಕ್ಷಾಸುರ ರಸಲೋಮ ಇವರೆಲ್ಲನ್ನ ತನ್ನ ಮಂತ್ರಿಗಳನ್ನ ಮಾಡಿಕೊಂಡ ಕೈಯಾಗ ಮಾಡಿಕೊಂಡು ಇಂದ್ರಲೋಕಕ್ಕೆ ಹೋದ. ಇಂದ್ರಲೋಕದೊಳಗ ಇಂದ್ರನ್ನ ಕೂಡ ಯುದ್ಧ ಮಾಡಕ್ ಹೋದ ಮಹಿಷಾಸುರ. ಮಹಿಷಾಸುರನ ಕಡ್ತಕ್ಕ ಇಂದ್ರ ದೇವತೆಗಳೆಲ್ಲ ಇಂದ್ರಲೋಕನ ಬಿಟ್ಟು ಹೋದ್ರು. ಶಿವನಲ್ಲಿ ಹೋದ್ರು, ಪರಮಾತ್ಮನಲ್ಲೇ. ಡಬ್ಬಾಳಕಿ ಛಲವಾತ್ರಿ ಯಾರ್ದು? ಮಹಿಷಾಸುರನ ಡಬ್ಬಾಳಕಿ ಛಲವಾತು. ಈ ಡಬ್ಬಾಳಕಿಯನ್ನ ಛಲ ಮಾಡುತ್ತಾ ಮಾಡುತ್ತಾ ನಿಂತಾಗ ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ್ತಾರ, 3 ಮಂದಿ ಮುಂದೆ ಹೇಳ್ತಾನ, ಇಂದ್ರದೇವ ನನ್ನ ಸಿಂಹಾಸನ ಕಸಗೊಂಡಾನ ಮಹಿಷಾಸುರ, ಬಹಳ ಅತಿ ಬಲಸೂರ, ಇವ ಬಹಳ ದೊಡ್ಡ ದೈತ್ಯ. ಅಂದ್ರ ಇವನ ಸೋಲಿಸ್ಲಿಕ್ಕೆ ಯಾರಿಗೆ ಅಸಾಧ್ಯ ಅದ. ಯಾವಾಗ ಈ ಧ್ವನಿಯನ್ನು ಕೇಳಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರರು ತನ್ನ ತಾಯಿ ಅಮ್ಮನ್ನ ಕರೀತಾರೆ. ಆದಿಶಕ್ತಿ ಜಗನ್ಮಾತೆ ಜಗದಂಬೆ ಅನ್ನಪೂರ್ಣೇಶ್ವರಿ, ನೀನು ಈ ಮಹಿಷಾಸುರನ್ನ ಕೊಲ್ಲಬೇಕ. ಯಾವಾಗ ಮಹಿಷಾಸುರನ ಕೊಲ್ಲಬೇಕಂತ ನಿರ್ಮಾಣ ಮಾಡಿದ್ರು, 33 ಕೋಟಿ ದೇವತೆಗಳು. ಅಂದ್ರ ಜಗತ್ತಿನೊಳಗೆ ಯಾವ್ದು ಮೇಲ ಅಂತ ಕೇಳಿದ್ರ ಬ್ರಹ್ಮಾಂಡಕ್ಕೆಲ್ಲ, ಈ ಲೋಕಕ್ಕೆಲ್ಲ ಸೂರ್ಯ ಹೆಂಗ ಮೇಲ, ಚಂದ್ರ ಹೆಂಗ ಮೇಲ, ಹಂಗ ಆದಿಶಕ್ತಿ ಜಗನ್ಮಾತೆ ಮೇಲ. ಜಗನ್ಮಾತೆ ಜಗಜ್ಜನನಿ, ಈ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕಿ, 14 ಲೋಕಕ್ಕೂ ಈಕಿ ಮೇಲ, ಈ ತಾಯಿ ಮೇಲ. ಈ ತಾಯಿ ಜಗನ್ಮಾತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ 33 ಕೋಟಿ ದೇವತೆಗಳು ಏನ್ ಕೊಟ್ರು? ಆಯುಧಗಳು ಕೊಟ್ರು, ಕಿರೀಟ ಕೊಟ್ರು,
ಆ ಶಂಕವ ಕೊಟ್ರು. ಏನೇನೆಲ್ಲ ಹತ್ಯಾರಗಳನ್ನ ಆ ತಾಯಿಗೆ ಕೊಟ್ಟ ನಿರ್ಮಾಣ ಮಾಡಿದ್ರು. ಯಾವಾಗ ತಾಯಿಗೆ ಕೊಟ್ಟ ನಿರ್ಮಾಣ ಮಾಡಿದ್ರು, ಮುಂದ ಮಹಿಷಾಸುರ ಏನಂತಾನ, ರಸಿರೋಮ ಚಿಕ್ಷಸೂರ ಹೋಗಿ ಯಾರಿದ್ದು ಮಾಡೋರ್ದಾರ ಕೇಳ್ರಿ ಅಂದಾಗ ಜಗನ್ಮಾತೆ ನಿರ್ಮಾಣ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ತಾಯಿನ ಆಯುಧಗಳನ್ನೆಲ್ಲ ಕೊಟ್ಟು ಸೃಷ್ಟಿ ಮಾಡಿದಾಗ ಈ ಹೆಣ್ಣು ಮಗಳನ್ನ ನೋಡಿ ಅವರು ನಗಲಾರಂಭಿಸಿದ್ರು ದೈತ್ರು. ಈ ಹೆಣ್ಮಗಳು ಯುದ್ಧ ಮಾಡ್ತದ, ನಮಗ್ ಕೂಡ ಯುದ್ಧ ಮಾಡೋ ತಾಕತ್ತಿ ಹೆಣ್ಣುಗಳ ಕಡೆ ಏನಾದ ಅಂತ ಹೇಳಿದ್ರು. ಯಾವಾಗ ಜಗನ್ಮಾತೆ ಜಗಜ್ಜನನಿ ಜಗದಾಂಬೇಶ್ವರಿ ಈಕಿ ಮುಂದೆ ಎಷ್ಟು ಅಕ್ಷಿಣಿ ನಿಂತಂದ್ರ 1700 ಅಕ್ಷಿಣಿ ದೈತ್ರ ನಿಂತರು. ಎಷ್ಟ್ರಿ? 1700 ಅಕ್ಷಿಣಿ ದೈತ್ರ ನಿಂತರು. ದೇವಿ ಮುಂದೆ ಯಾವಾಗ ನಿಂತು ಯುದ್ಧ ಪ್ರಾರಂಭ ಮಾಡ್ತಾರ, ಆ ಪ್ರಾರಂಭದೊಳಗೆ ಮಾತಾಡಿಸ್ತಾನ ಚಿಕ್ಷಸೂರ ಅಂದ್ರ ಇವ್ ಶರೀರದೊಳಗೆ ಏನಂತ ಕೇಳಿದ್ರ ಏನ್ ಹೇಳ್ತಾರೆ ಇಲ್ಲ, ಒಬ್ಬರಿಗೆ ಚಾಡಿ ಹೇಳುದ, ಒಬ್ಬರಿಗೆ ಮೋಸ ಮಾಡುದ, ಇವನಿಗೆ ಚಿಕ್ಷಸೂರ ಅಂತಾರ. ಇವ ಕೆಟ್ಟ ದೈತ ಅಂತಾರ. ಯಾರನ್ನ ರೊಕ್ಕ ಅಪಹರಣೆ ಮಾಡ್ಬೇಕಂತಾರೋ, ಯಾರನ್ನ ಅಪಹರಣೆ ಮಾಡಿ ತಮ್ಮ ವಶ ಮಾಡ್ಕೊಳ್ಬೇಕಂತಾರೋ, ಇವರು ದೈತ್ರ ಕುಲದವ್ರ ಅಂತ ತಿಳ್ಕೊರಿ ಅಂತಾರ. ಇವ್ರು ಯಾರಂತಾರ? ದೈತ್ರ ಕುಲದವ್ರ ಅಂತ ತಿಳ್ಕೊರಿ ಅಂತಾರ. ಯಾವಾಗ ಚಿಕ್ಷಸೂರ ರಸಲೋಮ ಹೇಳ್ತಾರ, ನೀನು ಹೆಣ್ಣಾಗಿ ಯುದ್ಧ ಮಾಡಾಕ ನಿನಗೇನದ? ನನ್ನ ಮಹಿಷಾಸುರದನ 14 ಲೋಕದ ಒಡೆಯಾದನ, ಅವನ ಕೂಡ ನೀ ಬಂದ್ಬಿಡು, ನಿನಗೆ ಅದ ಸಿಂಹಾಸನ ನಿನಗ್ ಸಿಗ್ತದೆ ಅಂತ ಕೇಳ್ತಾರ. ಜಗನ್ಮಾತೆ ಜಗಜ್ಜನನಿ ಅಂತಾಳ, ನೀನು ಚಿಕ್ಷಸೂರ, ನಿನ್ನ ಮಹಿಷಾಸುರ ಜಗತ್ತಿನ ಒಡೆಯ ಅಂತಲೇ ಅಂತೀಯಲ್ಲ, ಅವ ಹುಟ್ಟು ಸಾವು ಐತಿಲ್ಲ ಅಂತ ಕೇಳ್ತಾರ. ನನ್ನ ಮಹಿಷಾಸುರ ಹುಟ್ಟು ಇಲ್ಲ ಸಾವು ಇಲ್ಲ ಅಂತತ್ರಿ ಚಿಕ್ಷಸೂರ. ಅಂದ್ರ ಇಲ್ಲಿ ಏನಂತಂದ್ರ ಮನುಷ್ಯನಿಗೆ ದುರಾಸೆ ದುರ್ಬುದ್ಧಿ ಪ್ರಾಪ್ತ ಅಂತಂದ್ರ, ರಾಮಾಯಣದೊಳಗ 10 ತಲೆ ತಾಳಿದ ರಾವಣ ರಾಮಂತನ 9 ತಲೆಯನ್ನ ತೆಗೆದಿದ್ದ ರಾಮ. ಯುದ್ಧದೊಳಗ 9 ತಲೆಯನ್ನ ತೆಗೆದಿದ್ದ, ಇನ್ನು 1 ತಲೆ ಉಳಿದಿತ್ತು ರಾಮಂದ. ರಾವಣ ಈಗಾದ್ರೂ ತಿಳ್ಕೊ, 10 ತಲೆ ತೆಗದಾರ ನಿಂದ. ಎಲ್ಲಾರು ಹೇಳ್ತಾರ ಅವನಿಗೆ, ರಾವಣಗೆ 10 ತಲೆ ತೆಗದಾನ ರಾಮ, ಬರೀ ಇನ್ನೊಂದು ತಲೆ ತೆಗುದೇನ್ ದೊಡ್ಡ ಮಾತಲ್ಲ, ಅದು ಒಂದು ತಲೆ ತೆಗೆದ್ ಬಿಡ್ತಾನ. ಮತ್ ನೀನು ಒಂದ್ ಸ್ವಲ್ಪ ತಿಳ್ಕೊ, ಯಾಕಂದ್ರ ಇದೊಂದು ತಲೆ ತೆಗೆದ ರಾಮನಿಗೆ ದೊಡ್ಡದಲ್ಲ ಅಂತಾನ. ಅವಾಗ ರಾವಣ ಏನಂತಾನ, 9 ತಲೆ ತೆಗೆದಿರಬಹುದು, ಈ ನನ್ನ ತಲೆ ತೆಗಿಬೇಕಾದ್ರ ಅದು ಬಹಳ ಕಷ್ಟ ಐತಿ ರಾಮಗ ಅಂತ. ಅಂದ್ರ ಆಸೆ ಇರಬೇಕು, ಆಸೆ ಬಂದ್ರ ತಿದ್ದುಪಡಿ ಮಾಡಕ್ ಬರ್ತೈತಿ. ಇಲ್ಲೇನಂತಾರ, ಆಸೆ ಬಂದ್ರ ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ. ಆಸೆಯನ್ನು ಕೆಟ್ಟಲ್ಲ, ಆಸೆ ಕೆಟ್ಟಲ್ಲ, ದುರಾಸೆ ಕೆಟ್ಟು ಅಂತಾರೆ. ದುರಾಸೆನು ಕೆಟ್ಟಲ್ಲ, ಆಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ, ದುರಾಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ. ಇನ್ನೊಂದ್ ಯಾವ್ದ್ರಿ? ದುರ್ಬುದ್ಧಿ ಬಂದ್ರಿ ಎಂದು ತಿದ್ದುಪಡಿ ಮಾಡ್ಕೊಳಕ ಬರೋದಿಲ್ಲ ಅಂತಾರ. ದುರ್ಬುದ್ಧಿ ಅಂದ್ರೇನು? ರಾವಣ ಸೀತೆಯನ್ನು ಒಯ್ದ, ಅವಾಗ ಹೇಳ್ತಾನ ರಾಮ, ನೀನು ರಾವಣಲ್ಲ ರಾವಣೇಶ್ವರ ಆಗ್ತೀರಿ, ಸೀತೆಯನ್ನ ಮರಳಿ ಹೊಲಕ್ಕೆ ಕಳಿಸಂತ ಕೇಳಿದಾಗ, ನನ್ನ ಚಂಡ ತೆಗ್ಯಾಕ ಯಾರಿಗೆ ಆಗುದಿಲ್ಲ ಅಂದ ರಾವಣ. ಅಂದ್ರ ಅದಕ್ಕೆ ಯಾವ ಬುದ್ಧಿ ಅಂತಾರ? ದುರಬುದ್ಧಿ ಅಂತಾರ. ದುರಬುದ್ಧಿ. ಈ ದುರ್ಬುದ್ಧಿ ಮನುಷ್ಯನಿಗೆ ಬಂತಂದ್ರ ಈ ಮನುಷ್ಯ ಏನಂತಾನ,
ನನ್ನಕ್ಕಿಂತ ದಿವ್ಯ ಪಂಡಿತ ಮತ್ತೊಬ್ಬಿಲ್ಲ ಅಂತಾನ. ಇವ ಯಾವ ಬುದ್ಧಿ ಅವ? ದುರ್ಬುದ್ಧಿ ಅವ. ಈ ದುರ್ಬುದ್ಧಿ ಯಾರಿಗೆ ಬಂದಿತ್ತು? ಮಹಿಷಾಸುರನಿಗೆ ಬಂದಿತ್ತು. ಮಹಿಷಾಸುರನ ಕಡೆ ಇರುವಂತವರಿಗೆ ಶಿಕ್ಷಾಸುರ ರಸಲೋಮಿಗೆ ಈ ದುರ್ಬುದ್ಧಿ ಬಂದಿತ್ತು. ಅಂದ್ರೆ ಏನಂತಾರಂದ್ರ, ರಾಮನ ಕಡೆ ಅದೆಷ್ಟ ಅಕ್ಷರಣೆ ಅಂದ್ರ 77 ಕೋಟಿ ಕಪಲ ಸೈನ್ಯ ಇತ್ತು ರಾಮನ ಕಡೆ. ಒಬ್ಬರಿಗೆ ದುರ್ಬುದ್ಧಿ ಬರಲಿಲ್ಲ. ಯಾಕೆ ಬರಲಿಲ್ಲ? ಅಲ್ಲಿ ಸಂಘದೋಷ ಚಲೋ ಇತ್ತು ರಾಮನ ಕಡೆ, ಅದಕ್ಕೆ ಅಲ್ಲಿ ದುರ್ಬುದ್ಧಿ ಬರಲಿಲ್ಲ. ರಾವಣನ ಕಡೆ ಎಷ್ಟು ರಾಕ್ಷಸರಿದ್ದು ಅವಕ್ಕೆಲ್ಲ ದುರ್ಬುದ್ಧಿ ಪ್ರಾಪ್ತ ಆಗಿತ್ತು. ಹಂಗಿಲ್ಲೇ ಮಹಿಷಾಸುರನ ಕಡೆ ಎಷ್ಟಿದ್ವಲ್ಲ ಇವಕ್ಕಷ್ಟು ದುರ್ಬುದ್ಧಿ ಪ್ರಾಪ್ತಿ ಆಗಿತ್ತು ಅಂತ. ಯಾವಾಗ ದುರ್ಬುದ್ಧಿ ಪ್ರಾಪ್ತಿ ಆಗಿತ್ತು ಇವೇನ್ ಮಾಡಾಕತ್ತು ಅಂದ್ರ ಯುದ್ಧ ಮಾಡಾಕ ಹೊಗಳಾಕತ್ತು ನೋಡ್ರಿ. ಭೂಮಿ ಒಳಗ ಹೋಗ್ಕಾಡು ಉಗೆ ಅಂತ ಹೊಂದುವಾಗ ಎಷ್ಟೋ ಆ ಹೆಣ್ಣು ಮಕ್ಕಳ ಗರ್ಭದೊಳಗ ಪಿಂಡಗಳು ಇರುವಂತ ಜಿಗದು ಬಿದ್ದಾವಂತ. ಅವ್ರ ರಾಕ್ಷಸರ ನಗು ಕಡತಕ್ಕ ರಾಕ್ಷಸರ ನಗು ಕಡತಕ್ಕ ಆ ಕೂಸುಗಳ ಹೊರಗೆ ಬೀಳ್ತಿದ್ವು ಅಂತವು. ಯಾವಾಗ ಯುದ್ಧ ಪ್ರಾರಂಭ ಆತು ರಸಲೋಮ ಶಿಕ್ಷಾಸುರ ಆ ಗದೆಯನ್ನೆತ್ತಿ ಎಷ್ಟೋ ಪ್ರಯತ್ನ ಮಾಡ್ತಾರ. ಜಗನ್ಮಾತೆ ಜಗದ ಜನನಿ ಕೂಡ ಆ ತಾಯಿ ಎಷ್ಟು ಪ್ರಯತ್ನ ಮಾಡಿದ್ರು ಆ ತಾಯಿನ ಮಣ್ಣಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ಮಣ್ಣಿಸ್ಲಿಕ್ಕೆ ಆಗಲಿಲ್ಲ? ಆ ತಾಯಿಗೆ ಎಷ್ಟು ದೇವತೆಗಳ ಆಶೀರ್ವಾದ ಆಗಿತ್ತು? 33 ಕೋಟಿ ದೇವತೆಗಳ ಆ ತಾಯಿಗೆ ಆವೇದಗಳನ್ನು ಕೊಟ್ಟಿದ್ರು. ಆವೇದಗಳನ್ನ 1700 ಅಕ್ಷರಣೆ ಅಂದ್ರ ಒಂದ್ ಅಕ್ಷರಣಿಗೆ ಎಷ್ಟೋ ಕೋಟಿ ಐತಿ ಅಂತ. ಒಂದ್ ಅಕ್ಷರಣಿಗೆ 4 ಕೋಟಿ 1 ಕಾಲ 1 ಕ್ಷಣ ಅಂತ ಹೇಳಿ ಇಷ್ಟು ಕೋಟಿಗಳ ಕೂಡಿದಾಗ ಒಂದ್ ಅಕ್ಷರಣಿ ಅಂತ. ಇಷ್ಟು ಅಕ್ಷರಣಿಗಳ ಕುಡಿದ್ರು ಕೂಡ ತಾಯಿ ಮನ್ನಿಸ್ಲಿಕ್ಕೆ ಆಗಲಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ತಾಯಿ ಏನಂತಾಳಂದ್ರ, ರಸಲೋಮ ಶಿಕ್ಷಾಸುರ ನಿನ್ನ ಯಾವ ಮಹಿಷಾಸುರದನ್ನ ಆ ಮಹಿಷಾಸುರನ್ನ ನೀವು ಕಳಿಸ್ಬಿಡ್ರಿ, ನೀವ್ ಯಾಕೆ ಸಾವಾಗ್ತೀರಿ ಅಂತ ಆದಿಶಕ್ತಿ ಜಗನ್ಮಾತೆ. ಇವಂತವ ನನ್ನನ್ನು ಎದುರಿಸ್ಕೋದ ನಿನಗಾಗೋದಿಲ್ಲ. ಯಾರನ್ನ? ನಮ್ಮನ್ನ ಎದುರಿಸ್ಕೋದ ನಿನಗಾಗೋದಿಲ್ಲ. ಮತ್ತ ಅಂತ ಮಹಿಷಾಸುರನ್ನ ನಿನಗೆ ಎದುರಿಸೋಕ ಸಾಧ್ಯವಿಲ್ಲ ಅಂತ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಆ ತಾಯಿ ಏನ್ ಮಾಡ್ತಿದ್ಲು ಹೇಳ್ಕೊಂತಾನ. ಅವರು ಕೂಡ ಎಷ್ಟೋ ಯುದ್ಧಗಳನ್ನ ಮಾಡ್ಕೊಂತಾನ ಎಷ್ಟೋ ರಾಕ್ಷಸರನ್ನ ಸಂಹಾರ ಮಾಡಕತ್ಲಕ್ಕಿ. ಜಗನ್ಮಾತೆ ಎಷ್ಟು ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಹಂಗ ಸಾವಿರ ಎಷ್ಟೋ ಒಂದೊಂದು ಅಕ್ಷರಣಿ ತಯಾರಾಗ್ತಿದ್ವು. ಹಿಂಡ್ ಹಂಗ ಬರ್ತಿದ್ವು. ಎಷ್ಟೋ ಕಾಲಾಳಗಳನ್ನ ಅವೇನಾವು ಮುಂಡಗಳ ಭಜನೆ ಮಾಡ್ತಿದ್ವು ಅಂತ. ಮುಂಡಗಳ ಅವೇನು ಕಡದಿದ್ದು ಭಜನೆ ಮಾಡಾಕ್ತಿವ್ ನೋಡ್ರಿ. ಎಷ್ಟು ರುಂಡಗಳನ್ನು ತೆಗೆದ್ರು ಕೂಡ ಆಗ್ಲಿಲ್ಲ. ಮುಂದ ಶಂಭೋ ಶಂಕರ ನಂದೇಶನಿಗೆ ಹೇಳ್ತಾನ, ನಂದೇಶ ಈ ಜಗನ್ಮಾತೆಯನ್ನು ಸೋಲಿಸ್ಬೇಕು, ಈ ಜಗನ್ಮಾತೆಯನ್ನು ಈ ಭೂಮಿಯಿಂದ ತೆಗಿಬೇಕಂತ ದೈತ್ರ ಎಷ್ಟು ಹೋರಾಟ ಮಾಡಿದ್ರು ಕೂಡ ಈ ತಾಯಿ ಎಂತವಳಂತ ಕೂಗಿದರ. ಈ ಭೂಮಿ ಮೇಲೆ ಸೂರ್ಯ ಚಂದ್ರರ ಕಿರಣವು ಅದು ಎಷ್ಟು ಬೆಳಕೈತೆ ಅಂತ ಕೇಳಿದ್ರ, 1000 ಚಂದ್ರರ ಕೂಡಿದ್ರ 1000 ಸೂರ್ಯರ ಕೂಡಿದ್ರ ಅದು ಎಷ್ಟು ಬೆಳಕೈತಿ ಅಂತ ಕೇಳಿದ್ರ, ಬರೇ ತನ್ನ ತಾಯಿಯ ಹೆಬ್ಬರಳಿನ ಉಗುರ ಕಣ್ಣಾಗಿಷ್ಟು ಬೆಳಕಿತ್ತು. ತಾಯಿಯ ಕಣ್ಣ ಬರೀ ಹೆಬ್ಬಳ ಕಣ್ಣ ಕಾಲಿನೊಳಗ ಹೆಬ್ಬಳ್ಳಿನ ಎಡಗಾಲ ಹೆಬ್ಬಳಿನೊಳಗ ಎಷ್ಟು ಬೆಳಕಿತ್ತ, ಇಷ್ಟು ಬೆಳಕ ಹೊಳಿತಿತ್ತು ಜಗನ್ಮಾತೆ ಜಗತ್ ಜನನಿ ಕಡೆ.
ಇಷ್ಟೆಲ್ಲ ಸೂರ್ಯರು ಪ್ರಯತ್ನ ಮಾಡುತ್ತಾ ಹೋದ್ರು, ಆದ್ರ ಅವರಿಗೆ ಸೋಲಿಸ್ಲಿಕ್ಕೆ ಆಗಲೇ ಇಲ್ಲ. ಯಾವಾಗ ಈ 4ನೇ ಅಧ್ಯಾಯದೊಳಗ ತಾಯಿ ಇಷ್ಟು ಹೋರಾಟ ಮಾಡುತ್ತಾ ಚಿಕ್ಷಾಸುರನ್ನ ರಸಲೋಮನ್ನ ಮರ್ದನೆ ಮಾಡುತ್ತಾ ಹೋದ್ಲು, ಅದು ಮಹಿಷಾಸುರನಿಗೆ ಗೊತ್ತಾಯ್ತು. ಮಹಿಷಾಸುರ ಗೊತ್ತಾಗಿ ಏನ್ ಮಾಡಿದ, ಅವರ ಕಡೆ ಇರುವಂತ ದೈತ್ಯರನ್ನ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಎಷ್ಟೋ ಪ್ರಾರಂಭ ಮಾಡಿದ್ರು ಕೂಡ ಉಳಿದವೇನ್ರಿ, ಉಳಿಯಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ಜಗತ್ನ್ಯಾಗ ಯಾವ ವಸ್ತು ಬ್ಯಾಡಾಗಿದ್ದೈತಿ ಅಂತ ಕೇಳ್ತಾರೆ. ಅಂದ್ರ ದೇವಿ ಜಗತ್ ಮಾತೆ ಬೆಳಕಿಗೆ ಬರ್ಬೇಕಾದ್ರೆ ಯಾರಿಂದ ಬಂದು ತಾಯಿ? ಜಗತ್ ಮಾತೆ ಆದಿಶಕ್ತಿ ರೂಪ ಇವತ್ತು ಬೆಳಕಿಗೆ ಬರ್ಬೇಕಾದ್ರ, ಈ ತಾಯಿ ಮಹಿಮೆ ವರ್ಣನೆ ಬೆಳಕಿಗೆ ಬರ್ಬೇಕಾದ್ರ ಅದು ಯಾರಿಂದ ಬೆಳಕಿಗೆ ಬಂತರು? ದೈತ್ಯರಿಂದ ಜಗನ್ಮಾತೆ ಬೆಳಕಿಗೆ ಬಂದಂತ. ಯಾವಾಗ ಈ ಬೆಳಕಿಗೆ ಬಂದಂತ ತಾಯಿ ಎಷ್ಟೋ ರಾಕ್ಷಸರನ್ನ ಸಂಹಾರ ಮಾಡುತ್ತಾ ನಡೆದ್ರು. ಈ ಭೂಮಿ ಮ್ಯಾಲ ಯಾವ ವಸ್ತುವನ್ನ ಶಿವ ಕೇಳ್ತಾನ, ಯಾವ ವಸ್ತು ಭೂಮಿ ಮ್ಯಾಲ ಬ್ಯಾಡಾದ ವಸ್ತು ಐತೆ ಅಂತ ಕೇಳಿದಾಗ ನಂದೇಶ ಹೇಳ್ತಾನ ಒಂದು ಮಾತನ್ನ, ಪರಮಾತ್ಮ ನೀನು ಈ ಭೂಮಿ ಮ್ಯಾಲ ಬ್ಯಾಡಾದ ವಸ್ತು ಒಂದನ್ನು ಮಾಡಿಲ್ಲ ಅಂತ. ಶಿವ ಅಂತಾನ, ಬ್ಯಾಡಾದ ವಸ್ತು ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರ ಅದಕ್ಕೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅವಾಗೊಬ್ಬ ಗುರು ಹೇಳ್ತಾನ, ಶಿಷ್ಯ ಬ್ಯಾಡಾದ ವಸ್ತು ಒಂದ್ ಏನಾದ್ರು ತಂಬ ಅಂತ ಕೇಳಿದಾಗ ಶಿಷ್ಯ ಹೇಳಿದನಂತ, ಬ್ಯಾಡಾದ ವಸ್ತು ತರೋದೇನ್ ದೊಡ್ಡ ಮಾತಪ್ಪ, ಒಂದಷ್ಟು ನಿಮಿಷನ್ಯಾಗ ತರ್ತೀನಿ ಅಂತ ಅಂತಾವ. ತಂಬಾರು ಶಿಷ್ಯ ಅಂದಾಗ ಆ ಶಿಷ್ಯ ಏನ್ ಮಾಡಿದಾರೆ ಅಂದ್ರೆ ಒಂದು ಕಲ್ಲು ಓದ ಕೊಟ್ಟಂತ್ರಿ, ಇದು ಬ್ಯಾಡಾದ ವಸ್ತು ಐತಿ ನೋಡಂತೇಳಿ. ಆ ಕಲ್ಲು ಮುಟ್ಟಿದ ಅಲ್ಲ, ಆ ಕಲ್ಲು ಹೇಳ್ತಂತವನಿಗೆ, ಏ ಪುಣ್ಯಾತ್ಮ, ನಾನು ಬ್ಯಾಡಾದ ವಸ್ತು ಅಲ್ಲ ಈ ಜಗತ್ನ್ಯಾಗ. ನಾ ಯಾವ ವಸ್ತು ಅದೇನ್ ಗೊತ್ತಾ? ನನ್ನ ಕಲ್ಲಿನಿಂದ ಮನೆ ಮಾರಗಳೆಲ್ಲ ರೂಪ ಆಗ್ತಾವ, ನನ್ನ ಕಟ್ಟಡದಿಂದ ಮನೆಗಳು ನಿಂತಾವ. ಬೆಂಗಳೂರು ವಿಧಾನಸಭಾ ಅದು ಎದರಿಂದ ಅದ? ಕಲ್ಲಿಂದ ನಿರ್ಮಾಣ ಮಾಡ್ಯಾರಿಲ್ಲ. ನಾನು ಬ್ಯಾಡಾದ ವಸ್ತು ಅಲ್ಲ, ನೀ ಮೊದಲು ಬ್ಯಾಡಾದ ವಸ್ತು ಅಂತ ಹೇಳ್ತಂತ್ರಿ ಕಲ್ಲ. ಹಂಗಾರ ಮತ್ ಹೋದಂತ್ರಿ ಗುರುಗಳ, ಅದು ಕಲ್ಲ ಹಿಂಗ್ ಹೇಳ್ತು ನೋಡಿ, ಇನ್ನೊಂದೆರಡು ವಸ್ತು ಏನಾದ್ರ ತಂಬ. ಮತ್ ಹೋದಂತ್ರಿ ಏನ್ ತುಂಬಿಡಾರಿ, ಒಂದು ಕಟ್ಟಿಗೆ ಬಿದ್ದಿತ್ತ, ಆ ಕಟ್ಟಿಗೆ ಹಿಡದಂತ. ಆ ಕಟ್ಟಿಗೆ ಹೇಳ್ತಂತ ಅವನಿಗೆ, ಹೇ ಶಿಷ್ಯ, ನೀವೊಬ್ಬ ಗುರುವಿನ ಶಿಷ್ಯ, ನಾನು ಬ್ಯಾಡಾದ ವಸ್ತು ಅಲ್ಲ, ನೀ ಅಕಸ್ಮಾತ್ ಸತ್ರ ನಿನ್ನ ಸುಡಾಕರ ನಾನ ಬೇಕಂತ ಹೇಳ್ತಂತ. ಏನಾಯ್ತದ, ನಿನ್ನ ಸುಡಾಕರ ನಾನ ಬೇಕಂತ ಹೇಳ್ತಂದ ಕಟ್ಟಿಗೆ. ಅವಾಗ ಇದು ಬ್ಯಾಡಾದ ವಸ್ತು ಅಲ್ಲಲ್ಲ, ಮತ್ತೇನ್ ಮಾಡೋದು ಅಂತೇಳಿ ಮುಂದೆ ಹೋದ. ಒಂದು ಹುಡುಗರ ಮಣ್ಣಿನ ಗೊಂಬಿ ಮಾಡಿ ಓದಿದ್ವು ಅಂತವ್, ಮಣ್ಣಿನ ಗೊಂಬಿ. ಆ ಗೊಂಬಿಯನ್ನು ತಗೊಂಡಂತವ್, ಇದ ಬ್ಯಾಡಾದ ವಸ್ತು ಐತಿ, ಇದನ್ನ ಗುರುಗಳಿಗೆ ಕೊಟ್ರ ಅಂತೇಳಿ ಆ ಮಣ್ಣಿನ ಗೊಂಬಿ ತಗೊಂಡು ಅಂತ. ಆ ಮಣ್ಣು ಹೇಳ್ತಂತ ಆ ಮಣ್ಣಿನ ಗೊಂಬಿ, ಏ ಗುರುವಿನ ಶಿಷ್ಯ, ನೀ ಶಿಷ್ಯನಾಗಿದ್ದಿ ಖರೆ, ಗುರು ಮಹತ್ವ ತಿಳ್ಕೊಂಡಿಲ್ಲ. ಗುರು ಮಹತ್ವ ಅಂದ್ರೇನು, ಗುರು ಮಂತ್ರ ಅಂದ್ರೇನು? ಗುರು ಮಂತ್ರ ಅಂದ್ರೆ ಜಗತ್ತಿಗೆ ಮೀರಿದ ಮಂತ್ರ ಅದ. ಇದು ಸಾಮಾನ್ಯ ಮಂತ್ರ ಅಲ್ಲ, ಇದು ಗುರುವಿನ ಅರ್ಥನೇ ತಿಳ್ಕೊಂಡಿಲ್ಲ. ಗುರು ಏನ್ ಕಳಿಸ್ಯಾನ, ಬ್ಯಾಡಾದ ವಸ್ತು ತಮ್ಮ ಅಂತ ಕಳಿಸ್ಯಾನ. ನೀನ ಬ್ಯಾಡಾದ ವಸ್ತು ಅದಿಯಲ್ಲ ಅಂದಂತ ಮಣ್ಣಿನ ಗೊಂಬಿ. ಆ ಮಣ್ಣಿನ ಗೊಂಬಿ ಏನಂತ್ರಿ, ಆಕಾಶ ಮಾತ್ರ ನಿನ್ನ ಕಟಿಯ ಸುಡ್ಲಿಲ್ಲ ಅಂದ್ರ ನನ್ನ ಮಣ್ಣಾಗ ನಿನ್ ಮುಗಿದಕ್ಕತಿ, ನೀನ ಬ್ಯಾಡಾದ ವಸ್ತು ಅದಿ ಅಂತ ಹೇಳ್ತಂತ್ರಿ. ಪರಮಾತ್ಮ ಏನಂದ, ಈ ಭೂಮಿ ಮೇಲ ಬ್ಯಾಡಾದ ವಸ್ತುನ ಏನು ಮಾಡಿ ಇಟ್ಟಿಲ್ಲ ಅಂದ. ನಿಮಗ ಬೇಡಾಗಿರ್ಬಹುದು, ಅದು ಬೇಕಾದ ವಸ್ತುನ ಈ ಜಗತ್ನಾಗ ಮಾಡಿಟ್ಟೇನಿ. ಈ ಸಿರಿ ಸಂಪತ್ತೆಲ್ಲ ಈ ಜಗತ್ನೊಳಗ ಮಾಡಿಟ್ಟೇನಿ. ಈ ಸಂಪತ್ತಿಗಾಗಿ ನಿಮ್ಮನ್ನೇ ಭೂಮಿ ಮೇಲೆ ಕಳಿಸೇನಿ. ಈ ಸಂಪತ್ತಿನೊಳಗಿದ್ದು ಬರಪ್ಪ ಅಂತ ನಿಮ್ಮನ್ನ ಕಳಿಸೇನಿ. ನೀವೇನ್ ಮಾಡಾಕತ್ತೀರಿ?
ಇದು ನಮ್ಮದಂತ ನೀವು ಕುಂತೀರಿ. ಈ ಭೂಮಿಗೆ ಬಂದಾರ, ನೀವೇ ಮನುಷ್ಯರಷ್ಟೇ ಅಲ್ಲ. ಹಂಗ ಮಹಿಷಾಸುರನು ಬಂದ, ಅವೇನಂದ? ನಂದೇ ಅಂದ. ನಿಂದ ಅಂದ ಏನ್ರಿ? ನಿಂದ ಏನಿಲ್ಲ, ಅವ ಬರೇ ನಂದೇ ಅಂದ. ಈ ಮನುಷ್ಯ ಕುಲದೊಳಗ ಬರೇ ನಂದು ನಂದು ಅಂತ ನೀವ್ ಯಾರಂತೀರಿ? ಆ ಮಹಿಷಾಸುರನಿಗೆ ನಿಮಗ ಬದಲಿಲ್ಲ ಅಂತಾರೆ. ಇಲ್ಲಿ ನಿಮಗೂ ದೈತ್ಯ ಬುದ್ಧಿ ಪ್ರಾಪ್ತಿ ಆಗ್ತದ ಅಂತಾರ. ಇದು ಯಾರು ಅಂತ ಕೇಳಿದ್ರ, ಇದು ತಾಯಿದಾಗ ಈ ಜಗತ್ತೆಲ್ಲ. ಈ ಜಗತ್ ಮಾತೆ ಈ ಭೂಮಿ ಮೇಲೆ ಏನ ಬಂಗಾರ, ರೊಕ್ಕ, ಧಾನ್ಯಗಳು, ಕ್ಷೀರ ಸಾಗರ ಸಮುದ್ರಗಳು ಇವೆಲ್ಲ ಎದಕ್ ಮಾಡಿಟ್ಟಾಳಂದ್ರ ಮನುಷ್ಯ ಜನ್ಮ. ನನ್ನಾಗ ಶಿವ ಅಂತ ಒಮ್ಮೆರ ಕರೀಲಿ, ಅಮ್ಮ ಅಂತ ನನ್ನ ಒಮ್ಮೆರ ಕರೀಲಿ. ಅಮ್ಮ ಅಂತ ಕರೀದ್ರೆ ಸಾಕು, ಇವ್ರನ್ನೇನ್ ಮಾಡ್ತೇನೆ, ನಾ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾಳಮ್ಮ. ಯಾವಾಗೊಬ್ಬ ಗುರು ಹೇಳ್ತಾನ ಅಮ್ಮ ಅನ್ನೋ ಪದದೊಳಗೆ ಮುಂದೆ ಇನ್ನೊಂದು ಪದವಿಲ್ಲ ಅಂದಾಗ ಅವ್ ಹೇಳಿದಂತ ತಾಯಿ ಏನ್ ಕಲ್ಸಿದ್ಲಂದ್ರ ಅಮ್ಮ ಅನ್ನೋ ಪದ ಕಲ್ಸಿದ್ಲಂತೆ. ಅವೇನ್ ಮಾಡಿದ್ದಾರೆ ಅಂದ್ರ, ನೀವು ಬರೇ ಒಂದು ಪದ ಕಲತ್ರ ಎಷ್ಟೋ ಪದದ ವೃಕ್ಷಣೆ ಕೊಡ್ತೇನೆ ಅಂದಾಗ ಅವೇನ್ ಬರ್ಕೊಂಡು ಹೋಗಿದ್ದಾರೆ. ಒಂದು ನೋಟ್ಬುಕ್ ನೊಳಗ ಬರ್ದು ಕೊಟ್ರ ಅವೇನ್ ಮಾಡಿದ್ದ, ಬರೇ ಅಮ್ಮ 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 ಅಂತ ಬರೆದಿದ್ದ. ಎಲ್ಲ ಹುಡುಗರು ಯಾವ್ಯಾವ ಪದಗಳ ಬರೆದ್ರು ಆ ಹುಡುಗ ಬರೇ ಅಮ್ಮ ಅಂತ ಬರೆದಿದ್ದ. ಕಡೆ ಲಾಸ್ಟ್ ಏನಂದ, ಅಮ್ಮ ಎಂದ ಕೂಗಿದ. ಯಾವಾಗ ಗುರುವಿನ ಕೈಯಾಗ ಕೊಟ್ಟ, ಗುರು ನೋಡ್ತಾನ ಯಾರ್ಯಾರ ತಲೆಯಾಗ ಏನಿತ್ತು ಅದನ್ನೆಲ್ಲ ಬರ್ಕೊಂಡು ಬಂದಿದ್ರು. ಆದ್ರೆ ಒಬ್ಬ ಹುಡುಗ ಏನ್ ಬರ್ಕೊಂಡು ಬಂದಿದ್ದ, ಬರೇ ಅಮ್ಮ ಅಂತ ಬರ್ಕೊಂಡು ಬಂದಿದ್ದ. ಅವಾಗ ಗುರು ಮಸ್ತರ್ ಕೇಳ್ತಾನ, ಏನಂತಮ್ಮ ನೀನು ಬರೇ ಅಮ್ಮ ಅಂತ ಬರ್ಕೊಂಡು ಬಂದಿ, ಅಮ್ಮ ಅಂದ್ರೆ ಪದ ಏನಂತ ಕೇಳಿದ. ಅವಾಗ ಹುಡುಗ ಹೇಳಿದಂತ, ನನ್ನ ಹುಟ್ಟಿದಾಗ ನನ್ನ ತಂದೆ ತೀರ್ ಹೋಗ್ಯಾನ, ನಾನು ಬರೇ ಅಮ್ಮ ಅನ್ನೋದೊಂದೇ ಕಲ್ತೇನೆ, ಅಮ್ಮನ ಮುಂದೆ ಇನ್ನೊಂದು ಪದ ಯಾವುದು ದೊಡ್ಡದಿಲ್ಲ ಅಂತ ಹೇಳಿದ್ರು. ಅವಾಗ ಮಸ್ತರ್ ಏನ್ ಹೇಳಿದ ಅಂದ್ರ, ಈ ಅಮ್ಮ ಅನ್ನೋ ಪದದ ಮ್ಯಾಲ ನೀ ವಿಶ್ವಾಸ ಇಟ್ಟಿಯಲ್ಲ, ನೀ ಏನಾಗ್ತಿ ಅಂದ್ರ ರಾಜನಾಗಿ ಹೋಗ್ತಿ ಅಂತ ಹೇಳಿದರು. ಅಂದ್ರ ಮನುಷ್ಯನಲ್ಲೇ ಈ ತಾಯಿ ಮಹಿಮೆಯನ್ನ ಕೇಳ್ಬೇಕಾದ ತಾಯಿ ಏನಂತಾಳ, ನನ್ನ ವರ್ಣಿಸಿದ್ರ, ನನ್ನ ಕಡೆ ಮನಸ್ಸು ಮಾಡಿದ್ರ ನಿನ್ನ ತಾಯಿ ತೊಡಿ ಮೇಲೆ ಕುಂದಿರ್ತಿದೀನಿ ಕರೆ, ನೀ ಅಮ್ಮ ಅಂತ ನನ್ನ ಕಡೆ ಮನಸ್ಸು ಮಾಡಿ ಅದೇ ಅಮ್ಮ ಅಂತ ಕೂಗಿದ್ರ ನಾ ಜಗತ್ ಮಾತೆ ಅದೇನಿ, 14 ಲೋಕದ ಒಡೆಯದೇನಿ. ನಾನು ಇನ್ನೇನ್ ಮಾಡ್ತೇನೆ ಅಂದ್ರ ಜಗತ್ತಿನ ಅಮ್ಮನ ತೊಡಿ ಮ್ಯಾಲ ನೀನು ಕುಂದಿರ್ಸ್ಕೊಂತೇನೆ ಅಂತ ಹೇಳ್ತಾಳ ಜಗತ್ ಮಾತೆ. ಏನಂತಾಳ, ನಿನ್ನ ನನ್ನ ತೊಡಿ ಮ್ಯಾಲ ಕುಂದಿರ್ಸ್ಕೊಂತೇನೆ ಮಗ. ಆದ್ರೆ ನಿನಗೆ ಯಾವ ಬುದ್ಧಿ ಇರ್ಬೇಕು ಅಂತ, ಒಬ್ಬ ತಂದೆ 2 ಕುಸಿನ ಎತ್ತಿರ್ತಾನ. ಆ 2 ಹುಡುಗರ ಕೈಯಾಗ ಒಂದೊಂದ ಪೇಪರ್ ಮಠ ಕೊಡ್ತಾನ. ಯಾರ ತಂದಿ ಕೊಡ್ತಾನ. ತಂದಿ ಕೊಟ್ಟು ಏನ್ ಮಾಡ್ತಾನ, ಕೋಡು ಮಗ ಅಂತ ಕೇಳ್ತಾನ. ಆ ಮಗ ಏನ್ ಮಾಡ್ತ್ರಿ, ಒಂದ್ ಮಗ ಏನ್ ಮಾಡ್ತು, ನಾ ಕೊಡೋದಿಲ್ಲ ಅಂತ ಹಿಂದಕ್ ಸೇರಾಕತ್ತ ಹಿಡ್ಕೊಂಡ. ಒಂದು ಕೂಸು ಏನ್ ಮಾಡತ್ರಿ, ಅದ್ರೊಳಗ ಕೊಟ್ಟಾವ ನನ್ನಪ್ಪ, ನಮ್ ಬಾಯಾಗ ಹಾಕಿದ್ರೆ ಹೆಂಗಂತ ಆ ಬಾಯಿ ಒಳಗ್ ಹಾಕಾಕ್ ಹೋದಾರಿ ತಂದಿ ಬಾಯಾಗ. ತಂದಿಗೆ ಎಷ್ಟು ಆನಂದ ಆಗಿತ್ರಿ, ಕೊಟ್ಟಾವ ತಂದಿ. ಹಂಗ ಅಮ್ಮ ನಮಗ ಕೊಟ್ಟವಳು. ಅಮ್ಮನ ಮುಂದೆ ನಾವು ತೋರಿಸಿದ್ರ ಅಮ್ಮ ಏನ್ ಮಾಡ್ತಾಳ, ಅಮ್ಮ ತಿನ್ನೋಳದಲ್ಲ ಇಲ್ಲ. ಅಮ್ಮ ಆ ತಂದೆ ಏನ್ ಮಾಡಿದ, ಎಂತ ಬುದ್ಧಿ ಐತಿ ಮಗ ನಿನ್ನ ಜೀವನದೊಳಗ ಅಂತೇಳಿ ಆ ಕೂಸ್ ಏನ್ ಮಾಡತ್ತಿ ತಂದಿ ಬಾಯಾಗ ಹಾಕಕ್ ಹೋಗ್ತದೆ. ಆ ತಂದೆ ಏನ್ ಮಾಡಿದ, ಆ ಪೇಪರ್ ಮಠ ತಿನ್ನಿಲ್ಲ ಮಗ, ಇದನ್ನ ನೀನ ತಿನ್ನಂತ ಆ ಮಗನಿಗೆ ತಿಳಿಸಿದ. ಆ ಇನ್ನೊಂದು ಕೂಸ್ ಏನ್ ಮಾಡ್ತ್ರಿ, ಕೊಟ್ಟವನ ತಂದಿ ಅಂತ ಗೊತ್ತಿತ್ತಿಲ್ಲ, ಗೊತ್ತಿತ್ತ. ಆದ್ರೂ ಆ ಮಿಠಾಯಿಯನ್ನ ತಂದಿಗೆ ತಿನ್ನಿಸ್ಲಿಲ್ಲ, ನಾನ ತಿನ್ಬೇಕಂತ ಅನ್ಸ್ತಿತ್ತು. ಅದಕ್ಕೆ ಇಲ್ಲಿ ಇತಿಹಾಸ ಏನಂದ್ರ, ನಾನ ತಿನ್ಬೇಕಂದ್ರ ಇದಕ್ಕ ದೈತ್ಯ ಬುದ್ಧಿ. ಇದನ್ನ ಪರೋಪಕಾರಿ ಮಾಡ್ಬೇಕಂದ್ರ ಇದು ಯಾವ ಬುದ್ಧಿ ಅಂತಾರ, ಸತ್ಯ ಶರಣರ ಬುದ್ಧಿ ಅಂತಾರ.
ಇದಕ್ಕ ಶರಣರ ಬುದ್ಧಿ ಅಂತಾರ. ಈ ಶರಣರ ಬುದ್ಧಿ ಪರೋಪಕಾರ ಬುದ್ಧಿ ಬರ್ಬೇಕಾದ್ರ ಇದು ಭವಜನ್ಮದ ಸುಕೃತ ಬೇಕು. ಯಾವ ಸುಕೃತ? ಭವಜನ್ಮದ ಸುಕೃತ. ಮುಂದೆ ಯಾವಾಗ ಮಗ ಬೆಳೆದ ಎಷ್ಟು ಬಾಲಿದ ಸಣ್ಣವನಿದ್ದಾರಿ, ಆ ತಾಯಿ ಬೆಳೆಸುತ್ತಾ ಬಾದ್ಲು. ಒಂದು ತಾಯಿ ಮಗನ ಹೆತ್ತಾಗ ಆ ಸ್ತ್ರೀಯ ಗಂಡ ತೀರ್ಕೊಂಡು ಹೋಗಿದ್ದ. ಆ ಕೂಸ ಏನ್ ಮಾಡಿತ್ರಿ ಅಂದ್ರ ಕೂಸಿನ ಬಡತಾನ ಸ್ಥಿತಿ ಒಳಗ ಏನು ಚಂದ ಬೆಳೆಸ್ತಾಳ ತಾಯಿ ಅಂತ ಕೇಳಿದ್ರ ಪುಣ್ಯಾತ್ಮೆ. ತನ್ನ ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರೂ ಕೂಡ ಭಿಕ್ಷವನ್ನ ಬೇಡಿ ಆ ಖುಷಿನ ಬೆಳೆಸ್ತಾಳ, ಶಾಲೆಗೆ ಕಳಿಸ್ತಾಳ ತಾಯಿ. ಅದು ಕಲಿಯುತ್ತಾ ಏನಾತ್ರಿ ಅಂದ್ರ 10ನೇ ತರಗತಿಗೆ ಬಂತ್ರಿ. ಅದು ತರಗತಿಗೆ ಬಂತು ಕರೆ. ಆಗ ತಾಯಿ ಭಿಕ್ಷವನ್ನ ಬೇಡಿ 1 ದಿನ 2 ದಿನ ಉಪವಾಸ ಇದ್ರು ಕೂಡ ಖುಷಿನ ಬೆಳೆಸಿರ್ತಾಳ. ಆ ಬೆಳೆಸುತ್ತ ಹೋದಾಗ ಆಕೆ ಏನ್ ಮಾಡ್ತಿದ್ಲಿ ಅಂದ್ರ ಹೊಟ್ಟೆ ಜೀವನ ಕೇಳಿದಾಗ ಗುಡ್ಡದೊಳಗ ಕಟ್ಟಿಗೆ ಮಾರಿ ಜೀವನ ಮಾಡ್ತಿದ್ಲು. ಆ ಜೀವನ ಮಾಡುವಾಗ ಆಕೆಗೆ ಏನಾತ್ರಿ ಅಂದ್ರ ಆ ಗುಡ್ಡದೊಳಗ ಕಟ್ಟಿಗೆ ಮಾಡುವಾಗ ಒಂದು ಕಟ್ಟಿಗೆ ಆಕಸ್ಮಿಕವಾಗಿ ಕಣ್ಣಿಗೆ ಚುಚ್ಚಿ ಆ ಕಣ್ಣ ಇಲ್ದಂಗ ಆಯ್ತು. ಆ ತಾಯಿದು ಕಣ್ಣು ಒಂದು ಕಣ್ಣುಳಿತ್ತು. ಆ ತಾಯಿ ಏನಂದ್ಲು, ನನ್ನ ಕೂಸು ಉಳಿದ್ರೆ ಸಾಕು, ನನ್ನ ಕೂಸು ಉದ್ಧಾರ ಆದ್ರೆ ಸಾಕು, ಏನೋ ಇದೊಂದು ಕಣ್ಣು ಉಳಿದೈತಿ, ಈ ಕಣ್ಣು ಹೋಗೋ ಮಟ ನನ್ನ ಕೂಸು ಬೆಳೆದ್ರೆ ಸಾಕಂದೈತಿ. ಅಂದ್ರ ತಾಯಿ ಗುಣ ಹೆಂಗೈತಿ ನೋಡ್ರಿ ಇಲ್ಲಿ. ಇಷ್ಟೆಲ್ಲಾ ಬೆಳೆಸುವಂತ ಹೋಗ್ಲು ಮುಂದ ಕಟ್ಟಿಗೆ ಕಡಿಯುವಾಗ 4 ಬರಳ ಹಾರಿ ಹೋದ್ವು. ಕೊಡ್ಲಿಕ್ಕೆ ಚಾಕು ಕೊಡ್ಲಿಕ್ಕೆ ಕರ್ತಕ್ಕೆ ಎಷ್ಟ 4 ಬರಳ ಹೋದ್ವು. ಅವಾಗ 10ನೇ ತರಗತಿಗೆ ಬಂದ ಕೂಸು ಮಗ ಅವಾಗ ಅಮ್ಮನ ಕೇಳ್ತಾನ, ಅಮ್ಮ ನಿನ್ನ ಕಣ್ಣು ಯಾಕೆ ಹೋಗೈತಿ ಅಂತ ಕೇಳಿದ. ತಿಳುವಳಿಕೆಯಿಂದ ಬಂತಲ್ಲ, ಯಾಕೆ ಹೋಗೈತಿ ಅಂತ ಕೇಳಿದ. ಏನಂತ್ರಿ ಅದ? ಅಮ್ಮ ಏನಂದ್ರು, ಗುಡ್ಡದೊಳಗ ಕಟ್ಟಿಗೆ ಮಾಡಕ್ ಹೋಗಿ ನನ್ನ ಕಣ್ಣು ಹೋಗೈತಂದ್ರ ನನ್ನ ಮಗ ಎಲ್ಲಿ ನೋವಿಸಿಕೊಂಡಾನಂತ ಹೇಳಿ ಮಗ ನನಗೆ ಮೊದಲಿಗೆ ಕಣ್ಣಿಲ್ಲ ಅಂತ ಹೇಳಿದ್ರು. ತಾಯಿ ಅನುಗ್ರಹ ಐತಿ ನೋಡ್ರಿ. ಆ ಕೂಸು ನೋವು ಆಗ್ಬಾರ್ದಂತ ಬೆಳೆಸಿದ್ರು. ಮುಂದೆ ಕೇಳ್ತಾನ, ಅವ ಮತ್ತ 4 ಬರಳು ಯಾಕಿಲ್ಲ ನಿನಗ ಅಂತ ಕೇಳ್ತಾನ. 4 ಬರಳು ಯಾಕಿಲ್ಲ ಅಂತ ಕೇಳಿದ್ರಪ್ಪ, ನಾ ಹುಟ್ಟಿದಾಗ ಇವು 4 ಬರಲಿಲ್ಲ ಅಂತ ನೋಡಿ. ಅಮ್ಮನ ಗುಣ ಎಂತ ಗುಣ ಇತ್ತು. ಹಿಂಗ ಬೆಳೆಸುತ್ತ ಹೋದ. ಮುಂದೆ ಏನ್ ಮಾಡಿದ ಅಂದ್ರ ನೌಕರಿ ಆದ ನೋಡ್ರಿ ಮಗ. ನೌಕರಿ ಆಗುತ್ತಾ ಬೆಂಗಳೂರಲ್ಲಿ ಹೋಗಿ ಸಟ್ಲ್ ಆದ. ಮುಂದೆ ಒಂದ ಸ್ತ್ರೀಯನ್ನು ಸಟ್ಲ್ ಮಾಡ್ಕೊಂಡು ಮುಂದೆ ತಾಯಿ ಕಡೆ ಮರವಾತು. ತಾಯಿ ಕಡೆ ನೆನಪಿಗೆ ಬರ್ಲಿಲ್ಲ. ಏನೋ ತಾಯಿ ಅವಾಗೇನ್ ಫೋನ್ ಇಲ್ಲ, ಏನು ಇಲ್ರಿ. ಅವನು ಜಳಿಯಾಗಿದ್ದ ಒಬ್ಬ. ನನ್ನ ಮಗ ಅಲ್ಲೇ ಸಟ್ಲ್ ಆದ, ಏನೋ ಬರ್ಲೇ ಇಲ್ಲ ಅಂತ ತಾಯಿ ಹೊರಗ್ತಿದ್ಲು. ಆ ಹುಡುಗನ ಗೆಳೆಯ ಒಬ್ಬಿದ್ದ. ಆ ಗೆಳೆಯ ಏನ್ ಮಾಡಿದಾರೆ ಅಂದ್ರ, ನಿನ್ನ ಕರ್ಕೊಂಡು ಹೋಗ್ತೇನೆ ಬಾ ನಿನ್ನ ಮಗನ ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡು ಹೋದಾರಿ. ಬೆಂಗಳೂರಿಗೆ ಕರ್ಕೊಂಡು ಹೋದ. ಈ ಬಸ್ ಸ್ಟ್ಯಾಂಡ್ ಐತಲ್ಲ, ಇಷ್ಟು ದೂರ ಇತ್ತು. ತಾಯಿನ ಮಗ ನೋಡಿದ. ತಾಯಿನ ಮಗ ನೋಡಿ ಏನ್ ಮಾಡಿದಾರಿ, ಈ ಮುದುಕಿ ಬಂತಂದ ಅಂದ್ರ ಮನುಷ್ಯನ ಬುದ್ಧಿ ಹೆಂಗ ಚಂಚಲ ಆಗ್ತದೆ ನೋಡ್ರಿ. ತಾಯಿಯನ್ನು ಪದ ಕಳ್ಕೊಂಡ ಮ್ಯಾಲ ಈ ಭೂಮಿನಲ್ಲಿ ಇದ್ದರೆ ಏನು ಸತ್ತರೆ ಏನಂತ ಮೊದಲ ತಾಯಿಯನ್ನು ಪದ ಕಳ್ಕೊಂಡ್ರಿ ಅಂತ ಇಲ್ಲಿ. ಯಾವಾಗ ಸಟ್ಲ್ ಆದಂತ ಮನುಷ್ಯ ಒಳಗ್ ಹೋದ, ತನ್ನ ಹೆಂಡತಿ ಕರ್ಕೊಂಡ ಬಂದ ಹೊರಗ. ಯಾರಿದ ಮುದುಕಿ ಅಂತ ಕೇಳ್ತಾಳ. ತನ್ನ ಶ್ರೀಮಂತಿಕೆ ಅಮಲಿನೊಳಗ ಯಾರಿಕೆ ಅಂತ ಕೇಳ್ತಾಳ ತನ್ನ ಸತಿ. ಅವಾಗ ಹೇಳ್ತಾನ, ನಮ್ಮ ಮನೆಯೊಳಗ ಗಂಗಾಚರಿ ಕಸ ಹೊಡಿ ಆಳಂದ.
ಏನಂದಾರಿ? ಗಂಗಾ ಚರ್ಗಿ ತಿಕ್ಕು ಕಸವಳಿ ಆಳಂದ. ಆದ್ರೆ ತಾಯಿ ಏನಂತ ತಿಳ್ಕೊಂಡಿದ್ಲು? ನನ್ನ ಮಗನ ನನಗೆ ಸಿಕ್ಕಲ್ಲ. ಆ ತಾಯಿ ಏನ್ ಅನ್ಕೊಂಡಿಲ್ಲ ಅಂದ್ರ ಗಂಡ ಸತ್ತು ಹೋದ್ರು ಕೂಡ ಎಷ್ಟೋ ಯಾರೋ ಪರ ಗಂಡಸಿನ ಮೇಲೆ ಕಣ್ಣು ಹಾಕದಂಗ ಆ ಗಂಡನ ಮರೆತ ನನ್ನ ಮಗನ ನನ್ನ ಸಂಪತ್ತು ತಿಳ್ಕೊಂಡಿದ್ರು. ಮಗನಿಂದ ಏನ್ ಬಂತು? ಮಗ ಯಾವಾಗ ಮುಂದೆ ಹೋಗುವಾಗ ಅವಾಗ ಗೆಳೆಯ ಅಂತಾನ, ನಿನ್ನ ತಾಯಿ ನೋಡು ಅಂತಾನ. ನನ್ನ ತಾಯಿ ಅಂದ್ರೆ ಸುಮಾರು ಆಕೈತಿ ಅಂತೇಳಿ ನನ್ನ ಮನಿ ಕಾಯಿ ಆಳಂತಾನ ಹೆಂಡತಿ. ಅವಾಗ ಏನ್ ಹೇಳ್ತಾರ ಆ ಗಂಡ ಹೆಂಡತಿ ಏನ್ ಹೇಳ್ತಾರ? ಈ ಮುದುಕಿ ಕರ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿದ್ರಂತ. ಅವಾಗಕಿ 1 ವರ್ಷ ಬಾಲಿದ್ದಾಗಿಂದ ಗಳಿಸಿದಂತ ಋಣಗಳನ್ನ ತೀರಿಸ್ಲಾಕ ಆಗ್ಲಿಲ್ಲ. ಮತ್ತ ತಾಯಿ ಋಣ ಯಾರಿಗಾರ ತೀರ್ಸಾಕ ಆದಿತ್ತೆ? ತೀರ್ಸಾಕ್ ಸಾಧ್ಯನೇ ಇಲ್ಲ. ಯಾವಾಗ ಆಕಿಗೆ ಎಷ್ಟು ಕಷ್ಟ ಆದ್ರೂ ಕೂಡ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ಲಿಲ್ಲ. ಯಾವಾಗ ಮಗ ನನ್ನ ಮನೆ ಹಾಳಂತ ತಿಳ್ಕೊಂಡ ಜೀವ ಬಿಡಾಕ ಪ್ರಾರಂಭ ಮಾಡಿದ್ರು, ಜೀವನ ಹೋಯ್ತು ಅಂತ ಅನ್ಕೊಂಡು ಮನೆಗೆ ಬಂದು ಆ ಮನೆಗೆ ಬಂದ ಏನ್ ಮಾಡಿದ್ಲಿ ಅಂತಂದ್ರ ಒಂದ ಹಾಳಿ ಒಳಗೆ ಬರ್ದಿಟ್ಟಿದ್ಲಕ್ಕೆ ಏನಂತ? ಮಗ, ನೀನು ನನ್ನ ಶಿಕಾರ ಅಂತ ತಿಳ್ಕೊಂಡಿದ್ದೆ, ನನ್ನ ಸಂಪತ್ತಂತ ತಿಳ್ಕೊಂಡಿದ್ದೆ. ನನ್ನ ಗಂಡ ಸತ್ತಾಗ ನೀ ಬರೀ 6 ತಿಂಗಳು ಕೂಸಿದ್ದಿ. ನಿನ್ನಿಷ್ಟೆಲ್ಲ ಜೋಪಾನ ಮಾಡಿದೆ. ಖರೆ ಜೋಪಾನ ಮಾಡಿದ್ರು ಕೂಡ ನೀ ಏನಂದಿ? ಮನೆಯ ಕಸ ಹೊಡಿ ಆಳಂದಿ. ನೀನು ಒಂದು ದಿನ ನನಗೆ 10ನೇ ತರಗತಿ ಇದ್ದಾಗ ಕೇಳಿದ್ದಿ ಒಂದು ಮಾತ. ಏನಂತ? ಕಣ್ಣು ಯಾಕಿಲ್ಲಂತ ಕೇಳಿದ್ದಿ. ನನ್ನ ಮಗನಿಗೆ ಯಾವಾಗ ನೋವು ಆಗಿದೆ ಅಂತೇಳಿ ನಾನು ನನಗ ಮೊದಲ ಕಣ್ಣಿಲ್ಲ ಅಂತ ಹೇಳಿದ್ದೆ. ಮತ್ತ ಕೈಯಾಗ ಬರಲಿಲ್ಲ ಅಂತ ಕೇಳಿದ್ದಿ. ಮಗ ಬರಲಿ ಇಲ್ಲ ಅಂತಂದ್ರ ನನ್ನ ಮಗ ಕಡ್ಕೊಂಡೇನಿಲ್ಲ ಕಟ್ಟಿಗೆ ಮಾಡಕ್ ಹೋಗಿ ಅಂತಂದ್ರ ನನ್ನ ಮಗನಿಗೆ ಮನಸ್ಸಿಗೆ ನೋವಾದಿತ್ತು ಅಂತ ಹೇಳಿ ನಾ ಏನಂದೆ? ನನಗ ಮೊದಲಿಗೆ ಬರ್ಲಿಲ್ಲ ಅಂದೆ ಮಗ. ಇವೆಲ್ಲ ಇದ್ರೊಳಗ ಕಣ್ಣು ಹೋಯ್ತು, ಬರಳ ಹೋದ್ರು. ಆದ್ರೆ ನಿನಗ ನಿನ್ನ ಮನಸ್ಸಿಗೆ ನೋವಾದಿತ್ತಂತ ನಾನು ನಿನಗೆ ಹೇಳಲಿಲ್ಲ. ಆದ್ರೆ ನಾ ಪ್ರಾಣ ಬಿಡಾಕತ್ತೀನಿ, ಇದನ್ನ ಬರಿತೇನೆ ಅಂತ ಬರಿತಾ ಪ್ರಾಣ ಬಿಟ್ಲು. ಯಾವಾಗ ಪ್ರಾಣ ಬಿಟ್ಲು ಮತ್ತೆ ಬೆಂಗಳೂರಾಗ ಸೆಟ್ಲ್ ಮಾಡ್ಕೊಂಡದ ಅಂದಾಗ ಗೆಳೆಯರ್ ಫೋನ್ ಹಚ್ಚವ್ರಲ್ಲ, ಊರವ್ರು ಫೋನ್ ಹಚ್ಚಿದ್ರು. 60-70 ಲಕ್ಷದ ಕಾರ್ ತಗೊಂಡು ಮನೆ ಮುಂದೆ ಬಂದು ತರಿಗೊಳಗ್ ಹೋಗ್ತಾನೆ. ಎಲ್ಲಾರು ಆ ತಾಯಿ ಆ ಮುದುಕಿ ಏನ ಕೈಯಾಗ ಹಿಡ್ಕೊಂಡೋಗ್ ನೋಡ್ರಿ ಅಂದ್ರ ಆ ಹಾಳಿ ಹಿಡ್ಕೊಂಡಿರ್ತೀರಿ. ಹಾಳಿ ಬಿಚ್ಚಿ ಓದಿದಾಗ ಏನಾತ್ರಿ? ನನ್ನ ತಾಯಿ ಮಾಡಿದ ಋಣ ನಾ ತೀರಿಸ್ಲಿಲ್ಲ ಅಂತೇಳಿ ಹೊರಗುತ್ತ ಅಳಕ್ ಪ್ರಾರಂಭ ಮಾಡಿದ. ಅಂದ್ರ ಸತ್ತಿಂತ ಬುದ್ಧಿ ಬಂದ್ರೆ ಉಪಯೋಗಿಲ್ಲ, ಸಾಯಿಕ್ಕಿಂತ ಮೊದಲ ಮನುಷ್ಯನಿಗೆ ಬುದ್ಧಿ ಬರ್ಬೇಕು. ಅದಕ್ಕೆ ಏನಂತಾರ? ತಾಯಿಯ ತಂದಿ ಮನಸ್ಸನ್ನು ಉಳಿಸಿದ್ರ ನಿನ್ನಂತ ಪಾಪಿ ಜಗತ್ನಾಗ ಇನ್ನೊಬ್ಬಿಲ್ಲ ಅಂತಾರ. ಯಾವಾಗ ಮಹಿಷಾಸುರ ಈ ತಾಯಿ ಕೂಡ ಯುದ್ಧ ಮಾಡ್ಬೇಕಂತ ಸಾಗುತ್ತ 4ನೇ ಅಧ್ಯಾಯದೊಳಗ ಪ್ರಾರಂಭ ಮಾಡಿಕೊಂಡು ಬಂದ. ಎಷ್ಟೋ ದೈತ್ಯರ ಓಡಿ ಹೋಗಿ ಶಿಕ್ಷಾಸೂರ ಓಡಿ ಹೋದ, ರಸಲೋಮ ಓಡಿ ಹೋದ. ಇಲ್ಲ ಬಹಳ ಸೂರ್ಯದಳ ಆಕೆಯನ್ನ ಕೊಲ್ಲೋದಾಗುದಿಲ್ಲ. ಅವಾಗ ಮಹಿಷಾಸುರ ಅಂತಾನ. ಇದೆಂತ ದೊಡ್ಡದ? ಒಂದು ಹೆಣ್ಣಿನ ಕೈಯ ಕಾಲು ಕಟ್ಟಿ ಅಲ್ಲಿ ಹೇಳ್ಕೊಂಡು ಬರ್ಬೋದಿತ್ತಲ್ಲ. ಅಮ್ಮನ ಕಾಲ ಎಂತಿತ್ತು? ಒಂದು ಲೋಕ ಬಿಟ್ಟು ಹೊರ ಹೋಗ್ತಿತ್ತು ಅಮ್ಮನ ಪಾದ ಚರಣ. ಒಂದು ಲೋಕ ಬಿಟ್ಟ ಹೊರ ಹೋಗ್ತಿತ್ತು ಅಂತ ಚರಣ ಹಿಡಿಯಾಕಾಗಿತ್ತ. ಎಷ್ಟು ಪ್ರಯತ್ನ ಮಾಡಿದ್ರ ಆಗ್ಲಿಲ್ಲ. ಈ 4ನೇ ಅಧ್ಯಾಯದೊಳಗ ಇಷ್ಟನ್ನ ನಿರೂಪಣೆ ಕೊಡ್ತಾ ಇದ್ದಾರ. ಮುಂದೆ 5ನೇ ಅಧ್ಯಾಯದೊಳಗೆ ಏನ್ ನಿರೂಪಣೆ ಕೊಡ್ತಾರ ಆ ನಿರೂಪಣೆ ಕೇಳೋಣ ಅಂತೇಳಿ
ನನ್ನ ಪ್ರವಚನಕ್ಕೆ ರಾಮ್ ಕೊಡ್ತೀನಿ.